ಅಥರ್ವಶೀರ್ಷ ಗಣಯಾಗ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿರಳವಾಗಿ ಈ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತಕ್ಕಂಥದ್ದು. ಪ್ರಾಯಶಃ ಇದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರಿಗೂ ಇದರಲ್ಲಿ ಭಾಗವಹಿಸುವಂಥ ಯೋಗ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅಥರ್ವಶೀರ್ಷ ಗಣಯಾಗದಲ್ಲಿ. ಶ್ರೀ ಗಣೇಶ ಭಜನಾ ಮಂದಿರದ ಕುಪ್ಪೆಟ್ಟಿಯ ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ಬರುವ 6, 7, 8ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಅಥರ್ವಶೀರ್ಷ ಗಣಯಾಗ ಮತ್ತು ಮಹಾಚಂಡಿಕಾಯಾಗ ಈ ಕ್ಷೇತ್ರದ ಸನ್ನಿಧಾನದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು. ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ, ಮಾನಿಲದ ಯತಿವರ್ಯರ ಆಶೀರ್ವಾದದೊಂದಿಗೆ ಈ ಜೀರ್ಣೋದ್ಧಾರ ಕಾರ್ಯ ಮತ್ತು ಪೂಜಾ ವಿಧಾನಗಳು ನಡೆಯಲಿಕ್ಕಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹಿಂದೂ ಸಮಾಜ ಕೊಡ್ತದೋ ಅಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಭಜನಾ ಮಂದಿರಗಳಿಗೆ ಕೊಟ್ಟುಕೊಂಡು ಬಂದಿರತಕ್ಕಂಥ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯು ಅತ್ಯಂತ ಅಗ್ರಪಂಕ್ತಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಅನೇಕ ಭಜನಾ ಮಂದಿರಗಳಲ್ಲಿ ಅಲ್ಲಿ ಆರಾಧನೆ ಮಾಡತಕ್ಕಂಥ ದೇವರ ಸನ್ನಿಧಾನದ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಯನ್ನು ಅನೇಕ ಭಜನಾ ಮಂದಿರಗಳಲ್ಲಿ ನಾವು ನೋಡಿದ್ದೇವೆ, ತಿಳಿದಿದ್ದೇವೆ. ಪ್ರಾಯಶಃ ಅಂತಹ ಸಾಲಿನಲ್ಲಿ ಶ್ರೀ ಗಣೇಶ ಭಜನಾ ಮಂದಿರವು ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಜನ ಈ ಪರಿಸರದ ಭಕ್ತರು ಈ ಭಜನಾ ಮಂದಿರಕ್ಕೆ ಹರಕೆಯನ್ನು ಹೊತ್ತುಕೊಂಡು ಹರಕೆ ತೀರಿಸಿ ಅವರ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಪ್ರಾಯಶಃ ಅಂತಹ ಒಂದು ಶ್ರೇಷ್ಠ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಭಜನಾ ಮಂದಿರ ಶ್ರೀ ಗಣೇಶ ಭಜನಾ ಮಂದಿರ, ಕುಪ್ಪೆಟ್ಟಿಯ ಭಜನಾ ಮಂದಿರ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ, ಪ್ರಾಯಶಃ ಇದು ಅನೇಕ ವರ್ಷದ ಹಿಂದೆ ಈ ಭಜನಾ ಮಂದಿರ ಪ್ರಾರಂಭ ಆಗಿ ಹಿಂದೂ ಸಮಾಜದ ಎಲ್ಲ ಧರ್ಮೀಯ ಬಂಧುಗಳು ಈ ಭಜನಾ ಮಂದಿರದಲ್ಲಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸ್ತಕ್ಕಂಥ ಪರಿಪಾಠ ಹೊಂದಿರತಕ್ಕಂಥ ಭಜನಾ ಮಂದಿರ ನಮ್ಮ ಶ್ರೀ ಗಣೇಶ ಭಜನಾ ಮಂದಿರ. ಇಲ್ಲಿಯ ಎಲ್ಲ ಭಜನಾರ್ಥಿಗಳು, ಇಲ್ಲಿಯ ಸಮಿತಿಯವರು ಸೇರಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಸಭಾಭವನ ನಿರ್ಮಾಣ ಆಗಬೇಕು, ಒಂದು ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂಥ ಕನಸನ್ನು ಹೊತ್ತುಕೊಂಡು ಎಲ್ಲ ಭಕ್ತರ ಮನೆಗಳಿಗೆ ಸಂಪರ್ಕ ಮಾಡಿ, ದಾನಿಗಳ ಸಂಪರ್ಕವನ್ನು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಭಜನಾ ಮಂದಿರ, ರಾಜಗೋಪುರ ಮತ್ತು ಸಭಾಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಬಹಳ ವರ್ಷದ ಅಪೇಕ್ಷೆ ಇತ್ತು. ಈ ರಾಜಗೋಪುರ ಮತ್ತು ಸಭಾಭವನ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ಹೆಸರನ್ನು ಪಡೆದಿರತಕ್ಕಂಥ ಮೈಸೂರು ಮಹಾರಾಜರ ಕೈಯಲ್ಲಿ ಇದು ಉದ್ಘಾಟನೆ ಆಗಬೇಕೆನ್ನುವಂಥ ಅಪೇಕ್ಷೆ ಇಲ್ಲಿ ಎಲ್ಲ ಭಕ್ತರ, ಎಲ್ಲ ಭಜನಾ ಮಂಡಳಿಯ ಸದಸ್ಯರ ಅಪೇಕ್ಷೆ ಆಗಿತ್ತು. ಆ ಕಾರಣಕ್ಕೋಸ್ಕರ ಕಳೆದ 1 ವರ್ಷ 2 ವರ್ಷದ ಹಿಂದಿನಿಂದಲೂ ಅವರ ಬರುವಿಕೆಗೋಸ್ಕರ ಶಬರಿಕಾದ ರೀತಿಯಲ್ಲಿ ಶ್ರೀ ಗಣೇಶೋತ್ಸವ ಭಜನಾ ಮಂದಿರದ ಕಾರ್ಯಕರ್ತರು ಕಾಯ್ತಾ ಇದ್ದರು. ಪ್ರಾಯಶಃ ಮಹಾರಾಜರನ್ನು ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಈ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ, ಕುಪ್ಪೆಟ್ಟಿಯ ಈ ಭಜನಾ ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಈ ಒಂದು ಕಾರ್ಯಕ್ರಮ 6ನೇ ತಾರೀಕಿಗೆ ಪ್ರಾರಂಭಗೊಳ್ಳಲಿಕ್ಕಿದೆ. 6ನೇ ತಾರೀಕಿಗೆ ವೈಭವಯುತವಾಗಿರ್ತಕ್ಕಂಥ ಹೊರೆಕಾಣಿಕೆ ಶೋಭಾಯಾತ್ರೆ ನಡೀಲಿಕ್ಕಿದೆ. 6ನೇ ತಾರೀಕಿನ ಅವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಅವತ್ತು ನೆರವೇರಲಿಕ್ಕಿದೆ. ಅವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ಪರಮಪೂಜ್ಯ ಮೋಹನದಾಸ ಸ್ವಾಮೀಜಿಯವರ
ಆಶೀರ್ವಚನದ ಮೂಲಕ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿ ಜಿಲ್ಲೆಯ ಸಂಸತ್ ಸದಸ್ಯರು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ರವೀಶ್ ಪಡುಮಲೆ ಅವರು ಈ ಕಾರ್ಯಕ್ರಮದ ಉಪನ್ಯಾಸವನ್ನು, ಧಾರ್ಮಿಕ ಉಪನ್ಯಾಸವನ್ನು ಸಹ ನೆರವೇರಿಸಲಿಕ್ಕಿದ್ದಾರೆ. ಶರತ್ ಕೃಷ್ಣ ಬಡವಟ್ನಾಯರು, ಪ್ರತಾಪ್ ಶಿವನಾಯಕರು, ಮಂಜುನಾಥ್ ಭಂಡಾರಿ ಅವರು, ಹರೀಶ್ ಕುಮಾರ್ ಅವರು, ಹೀಗೆ ಅನೇಕ ಜನಪ್ರತಿನಿಧಿಗಳು, ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎರಡನೇ ದಿವಸ 7ನೇ ತಾರೀಕಿಗೆ ನಮ್ಮ ಜಿಲ್ಲೆ ಮತ್ತು ಕುಪ್ಪೆಟ್ಟಿಯ ಭಜನಾ ಮಂದಿರದ ಬಹು ವರ್ಷದ ನಿರೀಕ್ಷೆ ಆಗಿರ್ತಕ್ಕಂಥ ಮೈಸೂರಿನ ಮಹಾರಾಜರ ಆಗಮನ 7ನೇ ತಾರೀಕಿಗೆ ನಡೀಲಿಕ್ಕಿದೆ. 7ನೇ ತಾರೀಕಿಗೆ ಸಂಜೆ 6 ಗಂಟೆಗೆ, ಸುಮಾರು 6 ಗಂಟೆಯ ಹೊತ್ತಿಗೆ ಕಲ್ಲೇರಿಯಿಂದ ವೈಭವಯುತವಾಗಿರ್ತಕ್ಕಂಥ ಶೋಭಾಯಾತ್ರೆಯೊಂದಿಗೆ ಮಹಾರಾಜರನ್ನು ಸ್ವಾಗತ ಮಾಡಿ ಭಜನಾ ಮಂದಿರಕ್ಕೆ ಕರೆತರಲಿಕ್ಕಿದ್ದೇವೆ. ಇಲ್ಲಿ ಉದ್ಘಾಟನೆ ಕಾರ್ಯ ಆದ ನಂತರ ಪಕ್ಕದ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ದೀಪ ಪ್ರಜ್ವಲನೆಯನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ನೆರವೇರಿಸಲಿಕ್ಕಿದ್ದಾರೆ. ಸಭಾಧ್ಯಕ್ಷತೆಯನ್ನು ನಮ್ಮ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮದೇ ತಾಲೂಕಿನ ಗುರುವೆಂಟಕೆರೆಯ ಬರೋಡದಲ್ಲಿ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಧಾರ್ಮಿಕ ಭಾಷಣವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ, ಹಿಂದೂ ಸಮಾಜಕ್ಕೆ ಶಕ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ಉದ್ಯಮಿಗಳಾಗಿರ್ತಕ್ಕಂಥ ಕನ್ಯಾನ ಸದಾಶಿವ ಶೆಟ್ಟಿಯವರು, ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಜ್ಜುರಾಜ್ ಅವರು, ಮೋಹನ್ ಕುಮಾರ್ ಅವರು, ಹೀಗೆ ಅನೇಕ ಜನ ಗಣ್ಯರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವತ್ತು ಭಾಗವಹಿಸಲಿರ್ತಕ್ಕಂಥದ್ದು 8ನೇ ತಾರೀಕಿಗೆ ಸಂಜೆ ಮತ್ತೆ 6 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅವತ್ತಿನ ದೀಪ ಪ್ರಜ್ವಲನೆಯನ್ನು ಇದೇ ಉರುವಾಲ ಗ್ರಾಮದ ತನ್ನೋಜಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಲೆಜ್ಜಿಯ ಅಧ್ಯಕ್ಷರು, ಉದ್ಯಮಿಗಳು, ಕೊಡುಗೈ ದಾನಿಗಳು, ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಅತುಲ್ KN ರವರು ಅವತ್ತಿನ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಜನಾ ಮಂಡಳಿಯ ರಾಜಗೋಪುರ ದುರ್ಗಾ ಗಣೇಶೋತ್ಸವ ಸಭಾಭವನದ ಲೋಕಾರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷರು, ಉದ್ಯಮಿಗಳು, ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿಯವರು ಅವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನಮ್ಮೆಲ್ಲರ ಮಾರ್ಗದರ್ಶಕರು, ನಾರಾಯಣಗುರು ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಕೇಶವ ಬಂಗೇರವರು ಅವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಲಿಕ್ಕಿದ್ದಾರೆ. ಅವತ್ತು ನಳಿನ್ ಕುಮಾರ್ ಕಟೀಲ್ರು, ಕಿಶೋರ್ ಕುಮಾರ್ ಬುಟ್ಟಾಡಿಯವರು, ಸತೀಶ್ ಪಟ್ಲ, ಈ ರೀತಿ ಅನೇಕ ಜನ ಧಾರ್ಮಿಕ ಸಾಮಾಜಿಕ ಮುಖಂಡರು ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರತಕ್ಕಂಥದ್ದು. ಪ್ರಾಯಶಃ ಅದರ ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, 7ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ 12 ಗಂಟೆಯಷ್ಟಿಗೆ ಪೂರ್ಣಾವತಿಗೊಳ್ಳಲಿಕ್ಕಿರ್ತಕ್ಕಂಥ ಅಥರ್ವ ಶೀರ್ಷ ಗಣಯಾಗ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿರಳವಾಗಿ ಈ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತಕ್ಕಂಥದ್ದು. ಪ್ರಾಯಶಃ ಇದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರಿಗೂ ಇದರಲ್ಲಿ ಭಾಗವಹಿಸುವಂಥ ಯೋಗ ಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅಥರ್ವ ಶೀರ್ಷ ಗಣಯಾಗದಲ್ಲಿ. ಆ ಕಾರಣಕ್ಕೋಸ್ಕರ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ 11 ದಿನಗಳ ಕಾಲ ಆಚರಣೆಯನ್ನು ಮಾಡಿ ಸಂಕಲ್ಪದೊಂದಿಗೆ ಅವತ್ತು ಗರಿಕೆಯನ್ನು ತಂದು ಅಥರ್ವ ಶೀರ್ಷ ಗಣಯಾಗದ ಆ ಪೂರ್ಣಾವತಿಯಲ್ಲಿ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಆ ಗರಿಕೆ ಸಮರ್ಪಣೆ ಪೂರ್ಣಾವತಿಯ ಸಂದರ್ಭದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ ಅಥರ್ವ ಶೀರ್ಷ ಗಣಯಾಗ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ ಮರುದಿವಸ 6ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ, 8ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಯಷ್ಟೊತ್ತಿಗೆ ಪೂರ್ಣಾವತಿಗೊಳ್ಳಲಿಕ್ಕಿರ್ತಕ್ಕಂಥದ್ದು ಮಹಾಚಂಡಿಕ ಯಾಗ.
ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಚಂಡಿಕಾ ಯಾಗ. ಆ ಮಹಾಚಂಡಿಕಾ ಯಾಗ ಇಲ್ಲಿ ಸಂಪನ್ನಗೊಳ್ಳಿಕ್ಕಿರ್ತಕ್ಕಂಥದ್ದು. ಆ ಚಂಡಿಕಾ ಯಾಗಕ್ಕೂ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಸಂಕಲ್ಪಪೂರ್ವಕವಾಗಿ ಆ ಪೂರ್ಣಾವತಿಗೆ ತೆಂಗಿನಕಾಯಿಯನ್ನು ಮನೆಯಲ್ಲಿ 11 ದಿನಗಳ ಕಾಲ ನಿತ್ಯ ತಾಯಿಯ ಜಪವನ್ನು ಮಾಡಿ ಅವತ್ತು ಪೂರ್ಣಾವತಿಗೆ ಪ್ರತಿ ಮನೆಯಿಂದ ತೆಂಗಿನಕಾಯಿಯನ್ನು ಪೂರ್ಣಾವತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ. ಪ್ರಾಯಶಃ ಇದು ಎರಡೂ ಯಾಗಗಳು ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಬೇಕು, ದೇಶಕ್ಕೆ ಒಳ್ಳೆಯದು ಮಾಡಬೇಕು, ವಿಶ್ವಕ್ಕೆ ಒಳ್ಳೆಯದು ಮಾಡಬೇಕು ಎನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾವ ಭಜನಾ ಮಂದಿರದಲ್ಲೂ ಇಷ್ಟು ವರ್ಷ ನಾನು ನೋಡಿದ್ದು, ನಾನು ಕೇಳಿದ್ದು ಇಲ್ಲ. ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಕುಪ್ಪೆಟ್ಟಿಯ ಶ್ರೀ ಗಣೇಶ ಭಜನಾ ಮಂದಿರದಲ್ಲಿ ನೆರವೇರಿಸ್ತಕ್ಕಂಥದ್ದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಅವತ್ತು ಏರ್ಪಾಡುಗೊಳಿಸಿದ್ದೇವೆ. ಅವತ್ತು 6ನೇ ತಾರೀಕಿಗೆ ಸಂಜೆ ಕಲಾಕುಂಭ ಕುಲಾಯಿ ಕುಡ್ಲ ಅವರಿಂದ ಪರಮಾತ್ಮ ಪಂಜುರ್ಲಿ ಎನ್ನುವಂಥ ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ತುಳು ನಾಟಕ ಕಾರ್ಯಕ್ರಮ ನೆರವೇರಲಿಕ್ಕಿರ್ತಕ್ಕಂಥದ್ದು. ಅದರ ಜೊತೆಗೆ 8ನೇ ತಾರೀಕಿಗೆ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಸಹ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ. ಈ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಿಕ್ಕಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಯಾವುದು ಕೇಳಿದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅನ್ನದಾನ ಸಂತರ್ಪಣೆಯನ್ನು